ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸುಶಾಂತ್ ಸಿಂಗ್ ಅವ್ರದ್ದು ಕೊಲೆನ ಅಥವಾ ಆತ್ಮಹತ್ಯೆನ ಅಂತ ಇನ್ನೂ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಸೊ ಇದಕ್ಕೆ ಇವಾಗ ಸದ್ಯಕ್ಕೆ ಒಂದು ಸಣ್ಣ ಕ್ಲಾರಿಟಿ ನಮಗೆ ಸಿಕ್ಕಿದೆ. ಯಾರಿಂದ ಅಂತಂದರೆ ಸ್ಟೀವ್ ಹಫ್ ಅನ್ನೋರಿಂದ. ಅವರು ಆತ್ಮಹತ್ಯೆ ಜೊತೆ ಮಾತಾಡುವಂಥ ಒಂದು ಡಿವೈಸ್ನ ಕಂಡುಹಿಡಿದಿದ್ದಾರೆ. ಆ ಒಂದು ಡಿವೈಸಿಂದ ಇವತ್ತು ಸುಶಾಂತ್ ಸಿಂಗ್ ಅವ್ರ ಜೊತೆ ಮಾತಾಡಿದ್ದಾರೆ. ಅಂತಂದರೆ ಇವತ್ತು ಅಂತಂದರೆ 2-3 ದಿನಗಳಿಂದ ಒಂದಷ್ಟು ದಿನಗಳಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ನಮಗೆ ಸಿಕ್ಕಿದೆ. ಸೊ ಈ ಕ್ಲಾರಿಟಿ ಏನು ಸಿಕ್ತು ಅಂತ ನಾನು ಹೇಳ್ತೀನಿ. ಫಸ್ಟು ನನ್ನ ಅನಿಸಿಕೆ ಹೇಳ್ಬಿಡ್ತೀನಿ. ಸುಶಾಂತ್ ಸಿಂಗ್ ಅವ್ರದ್ದು ಆತ್ಮಹತ್ಯೆನ ಅಥವಾ ಕೊಲೆನ ಅಂತ. ನಾನಂತೂ ಆತ್ಮಹತ್ಯೆ ಚೂಸ್ ಮಾಡೋಕೆ ಹೋಗಲ್ಲ, ಪಕ್ಕ ಇದು ಕೊಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸುಶಾಂತ್ ಸಿಂಗ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ವ್ಯಕ್ತಿ ಅಲ್ಲವೇ ಅಲ್ಲ. ಇವತ್ತು ಫಾಲೋ ಮಾಡ್ತಾ ಇದ್ದೀನಿ ಅಂತಲ್ಲ, ಸುಶಾಂತ್ ಸಿಂಗ್ನ ತುಂಬ ಅವರು ಹಳೆ ಸಿನಿಮಾಗಳನ್ನೆಲ್ಲ ಅವಾಗಿಂದ ನಾನು ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾಯಿದ್ದೀನಿ. ಓಕೆ, ಅವ್ರು ಯಾವುದು ಡೆಬ್ಯೂ ಎಲ್ಲ ಮಾಡಿದ್ರು ಅಲ್ಲಿಂದ ನಾನು ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀನಿ. ಅವರು ತುಂಬ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಯಾಕೆ ಅಂತಂದರೆ ಅವರಷ್ಟು ಪ್ಯೂರ್ ಆಗಿರುವಂಥ ವ್ಯಕ್ತಿ ನಮಗೆ ಎಲ್ಲೂ ಸಿಗಲ್ಲ. ಅದರಲ್ಲೂ ಹೀರೋಗಳಲ್ಲಿ ಅಷ್ಟು ಪ್ಯೂರಾಗಿ ಹೀರೋಗಳಾಗ್ಬಿಟ್ರೆ ಕೆಲವ್ರಿಗೆ ಸ್ವಲ್ಪ ಆ್ಯಟಿಟ್ಯೂಡ್ಗಳು ಬಂದ್ಬಿಡುತ್ತೆ, ದುರಂಕಾರ ಬಂದ್ಬಿಡುತ್ತೆ. ಬಟ್ ಇವ್ರು ಹಂಗಲ್ಲ. ಓಕೆ, ತುಂಬ ಪ್ಯೂರ್ ಆರ್ಟೆಡು. ಓಕೆ, ಜೊತೆಗೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದೇ ಬಂದು ನಿಂತ್ಕೊಂಡಂಥ ವ್ಯಕ್ತಿ. ಸೊ ಇವ್ರಿಗೆ ಅಫ್ಕೋರ್ಸ್ ಅವಮಾನಗಳು ಸಿಕ್ಕಾಬಟ್ಟೆ ಆಗಿದೆ. ಹೀರೋ ಆಗೋದಕ್ಕಿಂತ ಮುಂಚೆ ಅವಮಾನಗಳಾಗಿರುತ್ತೆ. ಹೀರೋ ಆದಮೇಲೂ ಕೂಡ ಇವ್ರಿಗೆ ಅವಮಾನಗಳಾಗಿತ್ತು. ಅದನ್ನೆಲ್ಲ ತಡ್ಕೊಂಡು ಸಖತ್ತಾಗಿ ರೂಲ್ ಮಾಡಿದ್ರು. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ತುಳಿದು ಹಾಕ್ಬಿಟ್ರು ಕೆಲವೊಂದಷ್ಟು ಜನ. ಒಂದು ವಿಷಯ ಹೇಳ್ತೀನಿ, ಅವರು ಸಿಕ್ಕಾಬಟ್ಟೆ ಮೋಟಿವೇಶನಲ್ ಸ್ಪೀಚ್ನ ಕೊಡ್ತಾರೆ. ನಾನು ಸಿಕ್ಕಾಬಟ್ಟೆ ಅವ್ರದ್ದು ಫಾಲೋ ಮಾಡ್ತಿದ್ದೆ. ನನಗೆ ಅಂಥ ಹೀರೋಗಳು ಕಂಡ್ರೆ ಇಷ್ಟ. ಸ್ವಲ್ಪ ಮೋಟಿವೇಟ್ ಮಾಡೋದು, ಒಳ್ಳೊಳ್ಳೆ ಸಿನಿಮಾಗಳು ಕೊಡೋದು ಅಂತಂದ್ರೆ ನಮಗೇನು ಉಪಯೋಗ ಆಗುವಂಥದ್ದು ಮಾಡಬೇಕು ಅಲ್ವಾ. ಸೊ ಅವ್ರು ಮೋಟಿವೇಶನಲ್ ಸ್ಪೀಚ್ ಕೊಡ್ತೀರ, ಅದಕ್ಕೆ ನನ್ನ ಫೇವ್ರೇಟ್ ಆಗಿದ್ರು. ಅವರು ಸ್ಪೀಚಸ್ಗಳನ್ನ ನೋಡಿದ್ರೆ ಅನ್ಸೋದೇ ಇಲ್ಲ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಅವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನನಗೆ ಸಿನಿಮಾಗಳು ಬರಲಿಲ್ಲ, ಆಫರ್ಗಳು ಬರಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾನೊಂದು ಕ್ಯಾಮ್ರಾ ತೊಗೊಂಡು ಶಾರ್ಟ್ ಮೂವಿ ಮಾಡಿ ನಾನು ಜನಗಳಿಗೆ ತಲುಪ್ತೀನಿ ಅಂತ. ನೋಡಿ ಅವ್ರ ಮೈಂಡ್ ಹೆಂಗಿತ್ತು ಆ ಟೈಮಲ್ಲಿ. ಸಿನಿಮಾಗಳು ಬರಲಿ ಬೇಡ, ನಮ್ಗೆ ಬರೋದು ಬೇಕಾಗಿಲ್ಲ, ಸಿನಿಮಾಗಳು ಅಕಸ್ಮಾತ್ ಏನಾದ್ರು ನಂಗೆ ಬರಲಿಲ್ಲ ಅಂತ ನಾನು ಶಾರ್ಟ್ ಮೂವಿ ಮಾಡ್ಕೊಂಡು ಜನಗಳಿಗೆ ತಲುಪ್ತೀನಿ ಅಂತ. ಸೊ ಆ ಥರ ಒಂದು ಮೋಟಿವೇಟ್ ಮಾಡುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಾರೆ. ನಂಬಕ್ಕಾಗುತ್ತಾ? ಖಂಡಿತವಾಗ್ಲೂ ನಂಬಕ್ಕಂತೂ ಆಗೋದೇ ಇಲ್ಲ. ಜೊತೆಗೆ ಅವ್ರಿಗೆ ರೀಸೆಂಟಾಗಿ ಬಂದಂಥ ಸಿನಿಮಾ ಚಿಚೋರೆ ಸಿನಿಮಾ, ಆ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನೀವು ಇಮ್ಯಾಜಿನೂ ಕೂಡ ಮಾಡ್ಕೊಳಕ್ಕಾಗಲ್ಲ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಓಕೆ, ಇವಾಗ ನಾನು ಸ್ಟೀವ್ ಹಫ್ ಅವ್ರದ್ದು ಒಂದು ಇದಕ್ಕೆ ಬರ್ತೀನಿ. ಅವ್ರ ವಿಷಯಕ್ಕೆ. ಅವರು ಒಂದು ಡಿವೈಸಿಂದ ಈ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಜೊತೆ ಮಾತಾಡಿದ್ದಾರೆ. ಕೆಲವೊಂದಷ್ಟು ವಿಷಯಗಳನ್ನ ಕೇಳಿದ್ದಾರೆ. ನಿಮ್ಗೆ ಏನಾಯ್ತು ಅವತ್ತು, ಹೆಂಗೆ ನಡೀತು, ಏನು ಕತೆ ಅಂತ. ಸೊ ಆದರೆ ಸುಶಾಂತ್ ಸಿಂಗ್ ಅವರು ಪರ್ಫೆಕ್ಟಾಗಿ ಉತ್ತರಗಳನ್ನ ಕೊಟ್ಟಿಲ್ಲ. ಓಕೆ, ಒಂದು ಸ್ವಲ್ಪ 50% ಕ್ಲಾರಿಟಿ ಕೊಟ್ಟಿದ್ದಾರೆ. ಅವತ್ತು ಒಂದು ವಿವಾದ ಆಯಿತು. ಸೊ ಅದರಿಂದ ಏನೇನೋ ಆಯಿತು ಬಿಡಿ, ಅವರೆಲ್ಲ ಹಂಗೆ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಎಂಟು ಮಾಡಿಬಿಟ್ರು. ಏನು ಕರೆಕ್ಟಾಗಿ ಬಿಚ್ಚಿಡಲಿಲ್ಲ ಏನೂ. ಸೊ ಇವಾಗ ಇನ್ನೂ ಡೌಟು ಶುರುವಾಗಿದೆ, ಇವರು ಖಂಡಿತವಾಗ್ಲೂ ಇವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ. ಸೊ ನಿಮ್ಗೆ ಅನಿಸಿರುತ್ತೆ ಇವಾಗ ಸ್ಟೀವ್ ಹಫ್ ಅವ್ರು ಫೇಕ್ ಮಾಡಿರ್ತಾರಲ್ವ ಬ್ರೋ ಅಂತ. ನನಗಂಗೆ ಅನ್ಸಲ್ಲ. ಯಾಕೆ ಅಂತಂದರೆ ಅವರು ಸುಶಾಂತ್ ಸಿಂಗ್ ಬಗ್ಗೆ ಇವಾಗ ಮಾಡಿದ್ರು ಅಂತಲ್ಲ, ತುಂಬ ಜನಗಳನ್ನ ಮಾಡ್ತಾ ಬಂದಿದ್ದಾರೆ. ಮೈಕಲ್ ಜಾಕ್ಸನ್ ಮಾಡಿದ್ದಾರೆ, ಎಲ್ಲರದ್ದು ಮಾಡಿದ್ದಾರೆ ಅವ್ರದ್ದು. ಆಮೇಲೆ ಅವ್ರ ಅಕೌಂಟ್ ಹೆಸರು ಹೇಳಿದೆ ನಾನು ಮರೆತೆ, ಸ್ಕ್ರೀನ್ಶಾಟ್ ತೋರಿಸ್ತಿದ್ದೀನಿ. ಅವ್ರ ಅಕೌಂಟು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ ಒಂದ್ಸಲ. 3 ವಿಡಿಯೋ ಹಾಕಿದ್ದಾರೆ, 3 ವಿಡಿಯೋನು ಕೂಡ ನೋಡಿ. ಅದನ್ನು ನೀಟಾಗಿ ಅವರು ಏನೇನು ಮಾತಾಡಿದ್ದಾರೆ ಅಂತ ಲೈವಾಗಿ ಅವರು ಹೇಳ್ತಾರೆ. ಅದನ್ನು ನಾನು ಬಾಯಲ್ಲಿಡೋ ನಿಮ್ಗೆ ನೀಟಾಗಿ ಇದಾಗಿ ಕ್ಯಾಚ್ ಆಗಲ್ಲ. ಅಲ್ಲೇ ಹೋಗಿ ನೋಡಿ, ಅವ್ರ ವಯಸ್ಸೆಲ್ಲ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ನಿಮ್ಗೆ ಅನ್ಸುತ್ತೆ ಇವಾಗಲೂ ಕೂಡ ಅವ್ರ ಬಗ್ಗೆನೂ ಫೇಕ್ ಮಾಡಿರ್ಬೋದು, ಮೈಕಲ್ ಜಾಕ್ಸನ್ನು ಅವ್ರ ಬಗ್ಗೆ ಎಲ್ಲ ಫೇಕ್ ಮಾಡ್ತಾ ಬಂದಿರ್ಬೋದು ಅಂತ. ನೋಡಿ, ಯಾರೂ ಕೂಡ ಈ ಒಂದು ವಿಷಯದಲ್ಲಿ ಫೇಕ್ ಮಾಡೋದಕ್ಕೆ ಹೋಗಲ್ಲ. ಮೈಂಡು ಮನುಷ್ಯನ ಮೈಂಡು ಎಷ್ಟು ಕಂತ್ರಿ ಮೈಂಡ್ ಆಗಬೇಕಾದ್ರೂ ಕನ್ವರ್ಟ್ ಆಗುತ್ತೆ. ಬಟ್ ಇಂಥ ವಿಷಯಗಳಲ್ಲಿ ಯಾರಿಗೂ ಕೂಡ ಮನಸ್ಸಾಗಲ್ಲ. ಓಕೆ, ಯಾರೋ ತೀರೋಗಿದ್ದಾರೆ, ಅವ್ರ ವಿಷಯ ಎತ್ಕೊಂಡು ಈ ಥರ ನಾವು ಮಾತಾಡಬೇಕು, ಈ ಥರ ಸುಮ್ಮನೆ ಏನೋ ಫೇಕ್ ನ್ಯೂಸ್ಗಳು ಮಾಡಬೇಕು ಅಂತ ಮನಸ್ಸಾಗಲ್ಲ. ಇವಾಗ ನಾನು ಕೂಡ ಈ ಒಂದು ವಿಡಿಯೋಗೆ ಮಾನಿಟೈಸೇಷನ್ ಆನ್ ಮಾಡಿಲ್ಲ. ಬೇಕಾದ್ರೆ ನೋಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ವಿಡಿಯೋ ಮುಗಿಬೇಕಾದ್ರೆ ಎಂಡಲ್ಲಿ ಯೆಲ್ಲೋ ಕಲರ್ ಸಿಂಬಲ್ ಇದೆಯಾ ಇಲ್ವಾ ಅಂತ ನೋಡಿ. ಯೆಲ್ಲೋ ಕಲರ್ ಸಿಂಬಲ್ ಇದ್ದರೆ ಮಾನಿಟೈಸೇಷನ್ ಆನ್ ಆಗಿದೆ ಅಂತ. ವಿಡಿಯೋ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬಂತಾ? ಬರಲಿಲ್ಲ. ಯಾಕೆಂತಾರೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ತುಂಬ ಜನ ಅದನ್ನು ಕೂಡ ಹೇಳ್ತಾರೆ, ಯೂಟ್ಯೂಬರ್ಸ್ ವೀಡಿಯೋಸ್ಗಳು ಮಾಡೋದೇ ದುಡ್ಡುಗೋಸ್ಕರ. ಯಾವುದೋ ಒಂದು ಯಾರೋ ತೀರೋದ್ರೆ ಅವ್ರ ಬಗ್ಗೆ ರೆಸ್ಟ್ ಇನ್ ಪೀಸ್ ಅಂದ್ಬಿಟ್ಟು ವೀಡಿಯೋ ಮಾಡ್ತಾರೆ, ಅಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ತಾರೆ ಅಂತ. ತೆಗೆದು ನೋಡಿ, ನನ್ನ ವೀಡಿಯೋಸ್ಗಳಲ್ಲಿ ಯಾವುದಕ್ಕೂ ಕೂಡ ನಾನು ರೆಸ್ಟ್ ಇನ್ ಪೀಸ್ ವೀಡಿಯೋಸ್ಗಳಿಗೆ ನಾನು ಅರ್ನಿಂಗ್ಸ್ ಮಾನಿಟೈಸೇಷನ್ ಆನ್ ಮಾಡಿಲ್ಲ. ಅಫ್ಕೋರ್ಸ್ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದಕ್ಕೂ ಕೂಡ ನಾನು ಆನ್ ಮಾಡೋದಕ್ಕೆ ಹೋಗಲ್ಲ. ಈ ಒಂದು ವೀಡಿಯೋಗೂ ಅಷ್ಟೇ ಆನ್ ಮಾಡೋದಕ್ಕೆ ಹೋಗಿಲ್ಲ ನಾನು, ನಂಗೆ ಬೇಕಾಗಿಲ್ಲ. ಸ್ಟೀವ್ ಹಫ್ ಅವರು ಅಷ್ಟೇ, ಅವರು ಕೂಡ ಆನ್ ಮಾಡಿಲ್ಲ, ಮಾನಿಟೈಸೇಷನ್ ಆನ್ ಮಾಡಿಲ್ಲ. ಹೆಂಗೆ ಮನಸ್ಸಾಗುತ್ತೆ ಹೇಳಿ ಈ ಥರ ಒಂದು ವಿಷಯಗಳನ್ನ. ಯಾರೋ ಒಬ್ಬರು ತೀರೋಗಿದ್ದಾರೆ, ಅವ್ರ ಬಗ್ಗೆ ಏನೋ ನೆಗೆಟಿವ್ ಏನೋ ಅಲ್ಲ, ಅವರು ಒಂದು ಏನೋ ಆಗಿದ್ದಾರೆ, ಈ ಥರ ಒಂದು ವಿಷಯಗಳನ್ನೆಲ್ಲ ಫೇಕ್ ನ್ಯೂಸ್ ಮಾಡ್ಕೊಂಡು ಅವ್ರಿಗೆ ಏನು ಪ್ರಯೋಜನ? ಅವ್ರಿಗೊಂದು ಏನಾದ್ರು ಬೆಲೆ ತರಲ್ಲ. ಆದರೂ ಅಂದ್ಕೊಳ್ಳೋರು ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಹೇಳಿ, ಅವರೊಂದು ಡಿವೈಸ್ ಕಂಡುಹಿಡಿದಿದ್ದಾರೆ, ನಂಬೋಣ.
ಓಕೆ, ಕೆಲವರು ನಂಬಕ್ಕೆ ಇಷ್ಟ ಇರಲ್ಲ. ಓಕೆ, ನಾನು ಅವ್ರು ಫೋರ್ಸ್ ಮಾಡೋಕ್ಕಾಗಲ್ಲ, ನೀವು ನಂಬಲೇಬೇಕು ಸ್ಟೀವ್ ಅಫ್ ಅವ್ರು ನಂಬಲೇಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಓಕೆ, ಅವ್ರು ಸುಳ್ಳಾಗಿದ್ರು ಆಗ್ಬೋದು, ಬಟ್ ನಾನಂತೂ ಹೇಳ್ಬಿಡ್ತೀನಿ ಕೇಳಿ, ಸುಶಾಂತ್ ಸಿಂಗ್ ಅವರಂತೂ ಖಂಡಿತವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ವ್ಯಕ್ತಿ ಅಂತೂ ಅಲ್ಲವೇ ಅಲ್ಲ. ಅವ್ರ ಸಿನಿಮಾಗಳು ನೋಡಿ, ಅವ್ರ ಮೋಟಿವೇಶನಲ್ ಸ್ಪೀಚ್ಗಳನ್ನ ನೋಡಿ, ಅವ್ರು ಹೆಂಗೆ ಬಂದರು, ಅವ್ರದ್ದು ಹಿಸ್ಟ್ರಿ ನೋಡಿ ತೆಗೆದು, ಖಂಡಿತವಾಗ್ಲೂ ಅಂಥ ವ್ಯಕ್ತಿ ಅಲ್ಲ. ಅವರು ಕಷ್ಟಪಟ್ಟು ಬಂದು ನಿಂತ್ಕೊಂಡಂಥ ವ್ಯಕ್ತಿ. ನಿಮಗೆ ಗೊತ್ತು, ಯಾವುದೇ ಒಂದು ಸಪೋರ್ಟ್ ಇಲ್ಲದೇ ಬಂದು ಬೆಳೆದು ಬಿಟ್ರೆ ಅವ್ರನ್ನ ತುಳಿದು ಮಡಗ್ಬಿಡ್ತಾರೆ. ಹಾಗೆ ಒಂದು ನೆನಪಿರಲಿ, ನೀವು ಯಾರನ್ನಾರು ತುಳಿತೀರ ಅಂತಾರೆ, ನಿಮ್ಮನ್ನು ತುಳಿಯೋರು ಕೂಡ ಇರ್ತಾರೆ. ಓಕೆ, ಸೊ ಆದ್ದರಿಂದ ಇವಾಗ ಸ್ವಲ್ಪ ನನಗೆ ಕ್ಲಾರಿಟಿ ಸಿಕ್ತು. ಮೇ ಬಿ ಪಕ್ಕ ಇದು ಕೊಲೆನೇ ಅಂತ. ಸೊ ಬರುತ್ತೆ, ಹೊರಗಡೆ ಬರುತ್ತೆ, ಎಲ್ಲ ವೆಯ್ಟ್ ಮಾಡೋಣ. ಸೊ ನಿಮ್ಮ ಅನಿಸಿಕೆ ಏನು? ಇದನ್ನು ನೀವು ನಂಬ್ತೀರಾ, ನಂಬಲ್ವಾ? ಕೊಲೆನಾ ಅಥವಾ ಆತ್ಮಹತ್ಯೆನಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ, ವೀಡಿಯೋ ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಅವ್ರ ಚಾನಲ್ ಒಂದ್ಸಲ ವಿಸಿಟ್ ಮಾಡಿ, ಸ್ಟೀವ್ ಅಫ್ ಅವ್ರ ಚಾನಲು. ಸೊ ನಿಮ್ಮ ನಂಬಿಕೆ ಬರುತ್ತೆ. ಓಕೆ, ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ.